ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಆಲ್ರೆಡಿ ನೋಡಿರ್ತೀರ. ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹೋಮ್ ಟೂರ್ ಮಾಡೋಷ್ಟು ನಮ್ಮ ಮನೆ ಏನು ದೊಡ್ಡದಲ್ಲ, ಅದ್ರ ಜೊತೆಗೆ ಹೋಮ್ ಟೂರ್ ಮಾಡೋಷ್ಟು ಏನು ನಮ್ಮ ಮನೆ ಚೆನ್ನಾಗಿದೆ, ತೋರಿಸೋ ಥರ ಇದೆ ಅಂತ ಅಲ್ಲ. ಆದರೆ ನನ್ನ ಪುಟ್ಟ ಗೂಡನ್ನು ನಿಮ್ಮ ಜೊತೆ ನಿಮಗೂ ತೋರಿಸೋಣ ಅಂತ. ಯಾಕಂದರೆ ತುಂಬ ಜನ ಕೇಳ್ತಿದ್ರಿ. ಹೇಳ್ಬೇಕಂದ್ರೆ ಅದು ಈ ವಿಡಿಯೋ ಮಾಡೋಕ್ಕೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಯಾವತ್ತೂ. ಯಾಕಂದರೆ ಯಾರು ಹೇಗೆ ಜಡ್ಜ್ ಮಾಡಿಬಿಡ್ತಾರೋ ಅಂತ. ಯಾಕಂದರೆ ನಮ್ಮ ಮನೆ ತುಂಬ ಚಿಕ್ಕದು, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ತುಂಬ ಚಿಕ್ಕ ಮನೆ ನಮ್ಮದು. ಆದರೆ ಈಗ ಧೈರ್ಯ ಮಾಡಿ ಹೋಮ್ ಟೂರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕ್ಬಿಡಿ ಪ್ಲೀಸ್, ಅಷ್ಟೇ ಕೇಳೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗಾಯ್ಸ್, ಇದು ನಮ್ಮ ಮನೆ ಟೆರೇಸು. ತುಂಬ ಚಿಕ್ಕ ಟೆರೇಸು, ದೊಡ್ಡದಲ್ಲ, ಚಿಕ್ಕ ಟೆರೇಸ್ನ ನೋಡ್ಬೋದು. ಇದರಲ್ಲೇ ನಮ್ಮಮ್ಮ ಇಲ್ಲೆಲ್ಲ ಗಿಡ ಬೆಳೆಸಿದ್ದಾರೆ. ನಮ್ಮ ಮನೇಲಿ ತುಂಬ ಗಿಡಗಳಿದೆ. ಸೊ ಗಿಡ ಬೆಳೆಸಿದ್ದೀವಿ. ನೆಕ್ಸ್ಟು ಹೋಗೋಣ. ಎಲ್ಲ ನನ್ನ ಸ್ಲಿಪ್ಪರ್ನ ಒಗ್ದಾಕಿರೋದು ನಾನಲ್ಲ, ನಮ್ಮಮ್ಮ ಒಗ್ದಾಕಿರೋದು. ನಮ್ಮಮ್ಮ ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ ಗಾಯ್ಸ್. ಅಮ್ಮ ಏನು ಮಾಡ್ತಾಯಿದ್ಯಾ? ರಂಗೋಲಿ ಬಿಡ್ತಾವ್ರೆ. ಅವ್ರು ಹೇಳಲ್ಲ, ನಾನೇ ಹೇಳ್ದೆ ಶೈ. ಸೊ ಅವರು ಹೇಳಲ್ಲ, ಆಯಿತಾ. ಇದು ನಮ್ಮ ಮನೆ ಫಸ್ಟ್ ಫ್ಲೋರ್. ಇಲ್ಲಿ ವಾಶ್ರೂಮ್ ಇದೆ. ಗೈಸ್, ಎಲ್ಲರ ಮನೇಲೂ ಇರುತ್ತೆ ಗೊತ್ತಾ, 1 BHK 2 BHK ಆ ಥರ ಏನೂ ಇಲ್ಲ ನಮ್ಮ ಮನೇಲಿ. ನಮ್ಮ ಮನೇಲಿ ಇದು ಫಸ್ಟ್ ಫ್ಲೋರು. ಇದೇ ಹಾಲು. ಇಲ್ಲಿ ಶೋಕೇಸ್ ಇದೆ. ಇವ್ರು ನಮ್ಮಪ್ಪ, ಅವ್ರ ಅಪ್ಪ ಅಮ್ಮ, ಅವರು ನಮ್ಮಮ್ಮ ಅವರಪ್ಪ, ಇದೆಲ್ಲ ನನ್ನದೇ ಫೋಟೋಸು. ಮತ್ತು ಇಲ್ಲಿ ಟಿ ವಿ ಇದೆ, ನಾವಿಲ್ಲೇ ಮಲ್ಕೊಳ್ಳೋದು. ಇದು ನಮ್ಮ ಫಸ್ಟ್ ಫ್ಲೋರು. ಇದಾದಮೇಲೆ ಇಲ್ಲೇ ಕಿಚನ್ ಇದೆ. ಇದೇ ನಮ್ಮ ಕಿಚನ್ನು. ಆ್ಯಂಡ್ ಕಿಚನಲ್ಲೇ ದೇವ್ರ ಮನೆ ಇದೆ. ಮತ್ತು ಇಲ್ಲಿ ಬತ್ಲು ಮನೆ ಇದೆ. ಇಲ್ಲೇ ಅಡುಗೆ ಮಾಡೋದು, ಇಲ್ಲೇ ಪೂಜೆ ಮಾಡೋದು. ಆಮೇಲೆ ನಾವು ನಮ್ಮ ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ನೆಕ್ಸ್ಟು ಗ್ರೌಂಡ್ ಫ್ಲೋರ್. ಇದು ನಮ್ಮ ಗ್ರೌಂಡ್ ಫ್ಲೋರು ಇದೆ. ಇದೂ ಅಷ್ಟೇ. ಇಲ್ಲಿ ಒಂದು ಹಾಲ್ ಇದೆ. ಹಾಲು ನಮ್ಮ ಅಜ್ಜಿದು ಬೀರು. ನಾವು ಯೂಸ್ ಮಾಡ್ತಾಯಿದ್ದೀವಿ. ಇವ್ರು ನಮ್ಮ ಅಜ್ಜಿ, ಇವ್ರ ಹೆಸರು ಅಕ್ಕಮ್ಮ ಅಂತ. ಇವರಂದರೆ ನನಗೆ ತುಂಬ ಇಷ್ಟ. ಇಲ್ಲಿ ನಮ್ಮ ಅಪ್ಪಾಜಿದು ಇನ್ನೊಂದು ಫೋಟೋ ಇದೆ. ಮತ್ತು ಇಲ್ಲೂ ದೇವ್ರ ಫೋಟೋ ಇಟ್ಟಿದ್ದೀವಿ. ಯಾಕಂದರೆ ಇದು ನಮ್ಮ ಅಜ್ಜಿ ಇಲ್ಲೇ ಪೂಜೆ ಮಾಡಿದ್ದು. ಮುಂಚೆ ಈ ಮನೇಲಿ ನಮ್ಮ ಅಜ್ಜಿ ಇದ್ದರು. ನಮ್ಮ ಅಜ್ಜಿ ತೀರೋದ್ಮೇಲೆ ಮೇಲೆ ಕೆಳಗೆ ಎಲ್ಲ ಕಡೆನೂ ನಾವೇ ಇದ್ದೀವಿ. ಕೂಡ ಶೋಕೇಶ್ ಇದೆ. ಆ್ಯಂಡ್ ಇದು ನನ್ನ ಸ್ಕಿನ್ ಕೇರ್. ಮತ್ತು ಇಲ್ಲಿದೆ ಲಿಪ್ಸ್ಟಿಕ್ಸು, ಇಲ್ಲೆಲ್ಲ ಮೇಕಪ್ ಇದೆ. ಆ್ಯಂಡ್ ಇಲ್ಲೆಲ್ಲ ಏನೇನೋ ಇಟ್ಟಿದ್ದೀವಿ. ಆಮೇಲೆ ಜಾಸ್ತಿ ನೀವು ನಮ್ಮ ಮನೇಲಿ ನೋಡಿದ್ರೆ ನಿಮಗೆ ಆಂಜನೇಯನ ಫೋಟೋನೇ ಸಿಗುತ್ತೆ. ಯಾಕಂದರೆ ನನಗೆ ಆಂಜನೇಯ ಅಂದರೆ ತುಂಬ ಇಷ್ಟ. ನಾನು ಹೇಳ್ಬೇಕಂದ್ರೆ ನಾನು ಚಿಕ್ಕವಳಿದ್ದಾಗಿಂದನೂ ಆಂಜನೇಯ ಅಂದರೆ ತುಂಬ ಇಷ್ಟ ನನಗೆ. ನೋಡ್ಬೋದು, ಇಲ್ಲೂ ಬರೀ ನಿಮಗೆ ಗೊಂಬೆಗಳೇ ಕಾಣಿಸುತ್ತೆ. ಈ ಗೊಂಬೆ ಇದೆಲ್ಲ ನನಗೆ ಕೊಡಿಸಿದ್ದಲ್ಲ, ಗೆದ್ಕೊಟ್ಟಿದ್ದು. ವೀಡಿಯೋ ಮಾಡ್ತಿರ್ತೀನಿ, ನೀವು ನೋಡಿರ್ತೀರ ಈ ಪ್ಲೇಸು. ಈಗಡೆ ಒಂದು ಬೀರಿದೆ, ಅಲ್ಲಿ ನಮ್ಮಮ್ಮ ಅವ್ರ ಸೀರೆಗಳನ್ನ ಎಲ್ಲ ಇಟ್ಕೊತಾರೆ. ಆ್ಯಂಡ್ ಇಲ್ಲಿ ಈ ಕಬೋರ್ಡ್ ಇದೆ. ಇಲ್ಲಿ ನಾನು ಟಾಪ್ಸ್ ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ನಂದು ಜೀನ್ಸ್ ಪ್ಯಾಂಟ್ ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಪ್ಯಾಂಟ್ಸ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಟಾಪ್ಸ್ ಜೋಡಿಸಿದ್ದೀನಿ, ಇಷ್ಟು ಟಾಪ್ಸು. ಆ್ಯಂಡ್ ಇಲ್ಲಿ ನಂದು ಸ್ಟ್ರೈಟ್ನರು ಮತ್ತು ಕರ್ಲರು, ಹೇರ್ ಡ್ರೈಯರ್ ಎಲ್ಲ ಇದೆ. ಇದು ಬಂದುಬಿಟ್ಟು ಬಟ್ಟೆ ಐರನ್ ಮಾಡೋದು. ಮತ್ತು ಈ ಬಾಕ್ಸಲ್ಲೆಲ್ಲ ನೆಸಸರಿ ಐಟಮ್ಸ್ ಇಟ್ಕೊಂಡಿದ್ದೀನಿ. ಇಲ್ಲಿಗೆ ಬಂದರೆ ಇದರಲ್ಲಿ ಬಟ್ಟೆಗಳಿದೆ. ಎಲ್ಲ ನನ್ನದೇ ಬಟ್ಟೆ, ಪೂರ್ತಿ ಇದ್ದಂತೆ ಬಟ್ಟೆ. ಇಲ್ಲೆಲ್ಲ ಕುರ್ತಾ ಟಾಪ್ಸು, ಎಲ್ಲ ಟಾಪ್ಸ್ಗಳೆಲ್ಲ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಪ್ಯಾಂಟ್ಸ್ಗಳಿದೆ. ಇಷ್ಟೇ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಫೈಲ್ಗಳು ಇಟ್ಟಿದ್ದೀನಿ, ಇಂಪಾರ್ಟೆಂಟ್ ಫೈಲ್ಸ್ನ. ಇಷ್ಟೇ, ಮುಗ್ದಿಲ್ಲ ನನ್ನ ಬಟ್ಟೆ ಕತೆ. ಸೊ ಇಲ್ಲಿ ನೋಡಿ, ಇದು ಅಡುಗೆ ಮನೆ. ಹೇಳ್ಬೇಕಂದ್ರೆ ನಮ್ಮ ಕೆಳಗಡೆ ಮನೆ ಅಡುಗೆ ಮನೆ. ಬಟ್ ನಾವು ಇಲ್ಲಿ ಅಡುಗೆ ಮಾಡಲ್ಲ ಅಂತ ಇಲ್ಲೂ ಕೂಡ ಬಟ್ಟೆನೇ ಇದೆ. ಇಲ್ಲಿ ಬಟ್ಟೆ ಇದೆಲ್ಲ ಡೈಲಿ ವೇರ್ ಡ್ರೆಸ್ಗಳು ಇಟ್ಟಿದ್ದೀನಿ. ಇದೆಲ್ಲ ಡೈಲಿ ವೇರು ಮತ್ತು ನನ್ನ ಜಿಮ್ ವೇರು. ಸೊ ಇದನ್ನೆಲ್ಲ ಇಲ್ಲಿಟ್ಟಿದ್ದೀನಿ. ನಮ್ಮ ಮನೆ ಸ್ವಲ್ಪ ಚಿಕ್ಕದಿರೋದ್ರಿಂದ ನಾನು ಈ ಥರ ಇಟ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಇಲ್ಲಿ ಇನ್ನೊಂದು ಬತ್ಲು ಮನೆ ಇದೆ. ವಾಶ್ರೂಮು ಬತ್ಲು ಮನೆ.
ಹೇಳ್ಬೇಕಂದ್ರೆ ಎಲ್ರ ಥರ ನನಗೂ ಕೂಡ ಆಸೆ ಇದೆ. ನಮ್ಮ ಮನೆಯಲ್ಲಿ ನಮ್ಮಮ್ಮಗೂ ಕೂಡ ಆಸೆ ಇದೆ, ಅಂದರೆ ಬೇರೆ ಕಡೆ ಮನೆ ಕಟ್ಟಿಸ್ಬೇಕು ಹೋಗಬೇಕು ಅಂತ. ಬಟ್ ಟೈಮ್ ಇನ್ನೂ ಅದಕ್ಕಾಗಿಲ್ಲ. ಸೊ ಅದಕ್ಕೆ ನಾವು ಇಲ್ಲೇ ಇದ್ದೀವಿ. ಹಾಗಂತ ನಾನು ಈ ಮನೆ ನಂಗೆ ಇಷ್ಟ ಇಲ್ಲ, ಚಿಕ್ಕದು ಅಂತ ಏನೂ ಇಲ್ಲ. ನನಗೆ ಈ ಮನೆಯೂ ತುಂಬ ಇಷ್ಟ. ಯಾಕಂದರೆ ನನ್ನ ಅಜ್ಜಿ ಕಟ್ಸಿದ ಮನೆ ಮತ್ತು ನಮ್ಮ ಅಪ್ಪಾಜಿಯವರು ಇದ್ದಿದ್ದ ಮನೆ, ಇಲ್ಲಿ ತುಂಬ ನೆನಪುಗಳಿರೋ ಕಾರಣದಿಂದ ನನಗೆ ಈ ಮನೆ ಅಂದರೆ ತುಂಬ ಇಷ್ಟ. ಬಟ್ ಏನಂದರೆ ಎಲ್ರಿಗೂ ಅನ್ಸೋ ಥರ ನಮಗೂ ಚಿಕ್ಕ ಮನೆ ಅಂತ ಅನ್ಸುತ್ತೆ. ಬಟ್ ಇಟ್ಸ್ ಓಕೆ, ಫೈನ್. ದೇವ್ರು ಕಂಡುಬಿಟ್ಟಾಗ ನಮಗೂ ಕೂಡ ದೊಡ್ಡ ಮನೆ ಆಗುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ. ಆದಷ್ಟು ಬೇಗ ಆಗಲಿ. ಗೊತ್ತಿಲ್ಲ ಏನಿರಬೇಕು ಅಂತ. ಬಟ್ ಇದು ಹೋಮ್ ಟೂರ್ ಆಗಿತ್ತು. ನಿಮ್ಗೇನಾದ್ರು ನನ್ನ ಹೋಮ್ ಟೂರ್ ಖಂಡಿತ ನಿಮ್ಗೆ ಅನ್ಸಿರುತ್ತೆ, ಚಿಕ್ಕ ಮನೆ, ಎಷ್ಟೊಂದು ಜನ ಇನ್ಫ್ಲೂಯೆನ್ಸರ್ಸು ಎಷ್ಟೋ ಥರ ಚೇಂಜ್ ಆಗಿದ್ದಾರೆ ಆ್ಯಂಡ್ ಎಷ್ಟೋ ಇಂಪ್ರೂವ್ ಆಗಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಾನು ಹಿಂಗೆ ಇದ್ದೀನಿ ಅಂತಲೂ ನಿಮ್ಗೆ ಅನಿಸ್ಬೋದು. ನೀವು ಕಮೆಂಟ್ ಕೂಡ ಮಾಡ್ಬೋದು. ಇನ್ನು ಮಾಡೋಕ್ಕಾಗಲ್ಲ, ಐ ಆಮ್ ಟ್ರೈಯಿಂಗ್ ಅಷ್ಟೆ ಅಂತ ಹೇಳ್ಬೋದು. ದಯವಿಟ್ಟು ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ನನ್ನ ಮನೆ, ನನ್ನ ಪುಟ್ಟ ಮನೆ, ನನ್ನ ಚಿಕ್ಕ ಕನಸಿನ ಮನೆ. ನನ್ನ ಕನಸಲ್ಲ, ನಮ್ಮ ಅಜ್ಜಿ ಕನಸಿನ ಮನೆ ಅಂತ ಹೇಳ್ಬೋದು. ಅದು ಆ ಕಾರಣದಿಂದ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ ಮಾಡ್ತಾಯಿರ್ತೀನಿ. ಥ್ಯಾಂಕ್ ಯು.